ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಇದು ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಸ್ಟ್. ಇಲ್ಲಿ ಈಗ ನಿಮಗೆ ಚಾಯ್ಸ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ನೋಡಿ, ಚಾಯ್ಸ್ 4 ಯಾರೋ ಹಾಕ್ಲಿಕ್ಕೆ ಹೋಗಬೇಡಿ. ಅಂದರೆ ನೀವು ಚಾಯ್ಸ್ 4 ಹಾಕಿದರೆ ಸಿಸ್ಟಮಿಂದನೇ ಹೊರಗೆ ಹೋಗ್ತೀರಾ. ಈಗ ಚಾಯ್ಸ್ 2, ಚಾಯ್ಸ್ 3 ಇದರಲ್ಲಿ ಚಾಯ್ಸ್ 1 ಯಾರು ಅಡ್ಮಿಷನ್ ಆಗೋರು ಅಡ್ಮಿಷನ್ ಆಗ್ತೀರಾ. ಈಗ ಚಾಯ್ಸ್ 2 ತುಂಬ ಒಳ್ಳೆಯ ಚಾಯ್ಸು ಅಂತ ಎಲ್ಲರೂ ಹೇಳ್ತಾರೆ. ಚಾಯ್ಸ್ 2 ಹಾಕಿದರೆ ನಿಮಗೆ ಮುಂದೆ ಆಪ್ಷನ್ ಎಂಟ್ರಿಗೆ ಬಿಟ್ಟಾಗ ತೆಳಗಿನವೆಲ್ಲ ಡಿಲೀಟ್ ಆಗಿಬಿಡ್ತವೆ. ಯಾರು ರ್ಯಾಂಡಮ್ ಆಗಿ ಹಾಕಿರ್ತೀರಾ ಅವ್ರಿಗೆ ಚಾಯ್ಸ್ 3 ಈಸ್ ದ ಬೆಸ್ಟ್ ಚಾಯ್ಸ್. ನೋಡಿ, ಇಲ್ಲಿ ಒಂದು ನಾನು ಇದನ್ನು ತೆಗೆದುಕೊಂಡಿದ್ದೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡಿ, ನಿಮಗೂ ಕೂಡ ತುಂಬ ಮಾಹಿತಿ ಸಿಗುತ್ತೆ. ಇಲ್ಲಿ ನೋಡಿ, ಇವರ ಒಂದು ರ್ಯಾಂಕು 69,300. ನಾನು ರಫ್ ಆಗಿ ಹೇಳ್ತಾ ಇದ್ದೀನಿ, ನಾನು ಎಕ್ಸಾಕ್ಟ್ ರ್ಯಾಂಕ್ ಹೇಳ್ತಾ ಇಲ್ಲ. 69,300ಕ್ಕಿಂತ ಸ್ವಲ್ಪ ಒಂದು 20-30 ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. 69,300 ಇದೆ. ಇವರ ಕ್ಯಾಟಗರಿ 3B ಕ್ಯಾಟಗರಿ ಇದೆ ಮತ್ತು ಹೈದರಾಬಾದ್ ಇದೆ. ನೋಡಿ, ಇವು ನಿಮ್ಮದು ಜನರಲ್ ಮೆರಿಟ್ ಇದ್ದರೂ ಕೂಡ ನೋಡಿ, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮದು ಯಾವುದೇ ಕ್ಯಾಟಗರಿ ಇರಲಿ, ತುಂಬ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಇವರು ಟೋಟಲ್ 162 ಆಪ್ಷನ್ಸ್ ಹಾಕಿದ್ದಾರೆ. 162 ಆಪ್ಷನ್ ಹಾಕಿದ್ದಾರೆ. ಅದರಲ್ಲಿ ಬಹಳಷ್ಟು ಲೋ ಗ್ರೇಡ್ ಕಾಲೇಜ್ಗಳನ್ನು ಹಾಕಿದ್ದಾರೆ. ನೋಡಿ ವಿದ್ಯಾರ್ಥಿಗಳಿಗೆ ಗಮನಿಸಿ, ನಿಮ್ಮ ಒಂದು 69,300 ಅಂದರೆ ಅದೇನು ಕೆಟ್ಟ ರ್ಯಾಂಕ್ ಅಲ್ಲ. ನೋಡಿ, ಇಟ್ ಈಸ್ ಎ ಗುಡ್ ರ್ಯಾಂಕ್. ನೀವು ಸಾಕಷ್ಟು ಶ್ರಮಪಟ್ಟು ಇದನ್ನು ಮಾಡಿದಾಗ ಇಷ್ಟು ರ್ಯಾಂಕ್ ಬಂದಿರುತ್ತೆ. ಅದು ಈ ವರ್ಷದ ಒಂದು ಏನು ನಾವು CET ಇದನ್ನು ನೋಡಿದಾಗ ಇದೇನು ತೀರಾ ಕೆಟ್ಟ ರ್ಯಾಂಕ್ ಅಲ್ಲ. ಈಗ ನೀವು ತುಂಬ ರ್ಯಾಂಡಮ್ ಆಗಿ ಏನೇನೋ ಹಾಕ್ಕೊಂಡು ಹೋದರೆ ನಿಮಗೆ ಒಂದು ಡೀಸೆಂಟ್ ಕಾಲೇಜು ಸಿಗೋದು ಕೂಡ ತಪ್ಪಿ ಹೋಗುತ್ತೆ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು 162 ಇವರು ಏನು ಆಪ್ಷನ್ ಹಾಕಿದಾರಲ್ಲ, ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಬೋದು, ಏನೇನು ಆಪ್ಷನ್ಗಳನ್ನು ಡಿಲೀಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಟಾಪ್ ಆಪ್ಷನ್ಗಳಿರಲಿ, ಅವೇನು ನಮಗೆ ಹಾರ್ಮ್ ಮಾಡೋದಿಲ್ಲ. ಇಲ್ಲಿ ನೋಡಿ, ಈಗ ನಿಮಗೆ ಮೊದಲನೇದಾಗಿ UVCE ಹಾಕಿದ್ದಾರೆ. ಇವರು UVCE ಟಾಪ್ 10 ಕಾಲೇಜಲ್ಲಿ ಒಂದು IIT ಮಾಡೆಲ್ ಕಾಲೇಜು ಒಂದನೇದ್ದು. ಮುಂದೆ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ, ನಾನು ಇಲ್ಲಿ ಬರೆದಿದ್ದೀನಿ ಅಷ್ಟೇ. UVCEದಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ. ನೆಕ್ಸ್ಟು UVCEಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಕಿದ್ದಾರೆ. ಬಹುಶಃ ಅವ್ರು ನನ್ನ ರ್ಯಾಂಕು ತುಂಬ ಕೆಟ್ಟದಾಗಿದೆ ಅಂತ ಹಾಕಿದಾರೋ ಏನೋ ಅವ್ರು ಇಂಟ್ರೆಸ್ಟಿಂದ ಹಾಕಿದಾರೋ ಗೊತ್ತಿಲ್ಲ. ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಟಾಪ್ 10 ಕಾಲೇಜಲ್ಲಿ ಇದ್ದರೆ ಇರಲಿ ಅಂತ ನನ್ನ ಒಂದು ಭಾವನೆ. ಮತ್ತು ಫೀಸ್ ಕೂಡ ಕಡಿಮೆ ಇದೆ, 56,500 ಫೀಸ್ ಇದೆ. ಅದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದ್ದರೂ ಕೂಡ UVCEಯಲ್ಲಿ ಇರೋದ್ರಿಂದ ಇರಲಿ. ಇನ್ನು SITಯಲ್ಲಿ CSE AIML ಹಾಕಿದ್ದಾರೆ. SIT ಕೂಡ ಟಾಪ್ 10 ಕಾಲೇಜಲ್ಲಿ ಇರುವಂಥ ಒಂದು ಟಾಪ್ ಕಾಲೇಜು, ತುಮಕೂರಿನಲ್ಲಿ ಬರುತ್ತೆ, ಅದು ಕೂಡ ಇರಲಿ. ಇನ್ನು NIE ಹಾಕಿದ್ದಾರೆ, ಅದು ಕೂಡ ಟಾಪ್ ಕಾಲೇಜು, ಅದು ಕೂಡ ಇರಲಿ. ಈಗ ಮುಂದೆ ನೋಡಿ ಎಲ್ಲಿ ಎಷ್ಟೆಷ್ಟು ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ ಅಂತ. ನಾನು ಇದು ಅವ್ರಿಗಾಗೆ ವಿಡಿಯೋವನ್ನು ಮಾಡ್ತಾ ಇರೋದು, ಯಾಕಂದರೆ ಅವರು ವಿಡಿಯೋವನ್ನು ನೋಡಿ ಪ್ಲೇ ಮಾಡ್ಕೊಂಡು ನೋಡಿ ತಮ್ಮ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅಂತ. ನಾನು ಅವ್ರ ಜೊತೆ ಇಂಡಿವಿಜುವಲಾಗಿ ಮಾತಾಡ್ತೀನಿ, ಆದರೂ ಕೂಡ ನಾನು ಮಾತಾಡಿದ್ದು ಅವರು ಮರೆತು ಹೋಗ್ಬೋದು. ಆದ ಕಾರಣ ಈ ವಿಡಿಯೋ ನೋಡಿದರೆ ಅವ್ರಿಗೆ ಏನೇನು ಕರೆಕ್ಷನ್ ಮಾಡ್ಕೋಬೋದು ಅಂತ ಗೊತ್ತಾಗುತ್ತೆ. ಆದ ಕಾರಣ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಿಮಗೆ SITಯಲ್ಲಿ ಹಾಕಿದ್ದಾರೆ, NIEಯಲ್ಲಿ ಹಾಕಿದ್ದಾರೆ, MS ರಾಮಯ್ಯಲ್ಲಿ ಹಾಕಿದ್ದಾರೆ, CMR ಯೂನಿವರ್ಸಿಟಿಯಲ್ಲಿ ಹಾಕಿದ್ದಾರೆ. ಏನು ಹಾಕಿದ್ದಾರೆ? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ. MS ರಾಮಯ್ಯ MSRITಯಲ್ಲಿ ಹಾಕಿದ್ದಾರೆ. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಇಲ್ಲಿ ಹಾಕಿದ್ದಾರೆ, ಮತ್ತು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ. ನೋಡಿ, ಇಲ್ಲೆಲ್ಲ ಸ್ವಲ್ಪ ಟಾಪ್ ಕಾಲೇಜಲ್ಲಿ ಹಾಕಿದ್ದಾರೆ. ಇದೇನು ಪ್ರಾಬ್ಲಮ್ ಇಲ್ಲ, ನಾವೀಗ ಇದನ್ನೆಲ್ಲ ಪಾಸ್ ಮಾಡ್ತಾ ಹೋಗ್ಬೋದು. ಇವೆಲ್ಲ ಒಳ್ಳೆಯ ಕಾಲೇಜ್ ಇದ್ದಾವೆ, ಇದೆಲ್ಲ ಇರಲಿ. ಯಾಕಂದರೆ ಮುಂದೆ ಭಾಳಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ, ಅದಕ್ಕೆ ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು 10th ಆಪ್ಷನ್ನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿಯಲ್ಲಿ ಹಾಕಿದ್ದಾರೆ. ಇದೇನು ಟಾಪ್ 10 ಕಾಲೇಜಲ್ಲಿ ಬರುವಂಥ ಕಾಲೇಜಲ್ಲ, ದಯಾನಂದ್ ಸಾಗರ್ ಅಕಾಡೆಮಿ ಕಾಲೇಜು. ಇದನ್ನು ಇವರು ವಿಚಾರ ಮಾಡಬೇಕು. ದಯಾನಂದ್ ಸಾಗರ್ ಅಕಾಡೆಮಿ ಕಾಲೇಜು ನಮಗೆ ಬೇಕು ಅಂತಂದರೆ ಇಟ್ಕೋಬಹುದು. ಇಲ್ಲ, ನಾವು ಬೆಂಗಳೂರು ಕಾಲೇಜನ್ನು ಗಮನಿಸಿದರೆ ಇದೊಂದು 20th ಪ್ಲೇಸ್ನಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗೋದು ನನ್ನ ಇದರ ಪ್ರಕಾರ ಏನೂ ಅಡ್ವೈಸೇಬಲ್ ಅಲ್ಲ. ನೀವೊಂದು ಟಾಪ್ ಅಟ್ಲೀಸ್ಟ್ ಒಂದು 15 ಟಾಪ್ನಲ್ಲಾದರೂ ಬರುವಂಥ ಕಾಲೇಜ್ನಲ್ಲಿ ಹೋದರೆ ಸ್ವಲ್ಪ ಇದಿರುತ್ತೆ. ಆದಷ್ಟು ಟಾಪ್ 10 ಕಾಲೇಜುಗಳಲ್ಲಿ ಅಷ್ಟೇ ಮೆಕ್ಯಾನಿಕಲ್ ಹೋಗಲಿಕ್ಕೆ ಇದನ್ನು ಮಾಡಿ. ಯಾಕಂದರೆ ಪ್ಲೇಸ್ಮೆಂಟ್ ಎಲ್ಲ ಇಂಥ ಕಾಲೇಜ್ನಲ್ಲೆಲ್ಲ ಪ್ಲೇಸ್ಮೆಂಟ್ ಕೇವಲ ENC ಮತ್ತು CS ಅಲೈಡ್ ಬ್ರಾಂಚ್ಗೆ ಅಷ್ಟೇ ಸೀಮಿತ ಆಗಿರ್ತವೆ. ಇನ್ನು ಇದೊಂದು 10th ಆಪ್ಷನ್ ತೆಗಿಬೇಕು.
ಇನ್ನು ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅಲ್ಲಿ CS AIML ಹಾಕಿದ್ದಾರೆ, ಇದು ಇರಲಿ. ಅಲಯನ್ಸ್ ಯೂನಿವರ್ಸಿಟಿ ಎಲ್ಲ ನೋಡಿ, ಇವರು ನೆಕ್ಸ್ಟ್ ಹೋದಾಗೆ ಇವ್ರ ರ್ಯಾಂಕಿಗೆ ಸಿಗುವಂಥ ಕಾಲೇಜು ಇರಲಿ. ಇನ್ನು ಇಲ್ಲಿ ನೋಡಿ, ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ 13th ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನೋಡಿ, ಇದನ್ನು ನೀವು ಲಾಸ್ಟ್ ರೌಂಡ್ ವರ್ಡ್ಗೆ ಪಾರ್ಟಿಸಿಪೇಟ್ ಮಾಡಿದರೆ 2 ಲಕ್ಷ ಬಂದವರಿಗೆ ಸಿಗುವಂಥ ಕಾಲೇಜು. ಈಗಾಗಲೇ 1 ಲಕ್ಷ ದಾಟಿದೆ. ಈ 13th ಆಪ್ಷನನ್ನು ಡಿಲೀಟ್ ಮಾಡಬೇಕು. ಮತ್ತು ಮುಂದೆ ಹೇಳ್ತೀನಿ ನೋಡಿ, ಈ 14th ಆಪ್ಷನ್ ಕೂಡ ಡಿಲೀಟ್ ಮಾಡಬೇಕು. ಅದು ಕೂಡ ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಇದೆ. 13th ಮತ್ತು 14th ಆಪ್ಷನ್ಗಳನ್ನು ತಪ್ಪದೇ ನೆನಪಿನಿಂದ ಡಿಲೀಟ್ ಮಾಡಬೇಕು. ನೋಡಿ, ಪದೇ ಹೇಳ್ತಾ ಇದ್ದೀನಿ, 13th ಮತ್ತು 14th ಡೇಂಜರಸ್ ಆಪ್ಷನ್ಸ್ ಇದ್ದಾವೆ. ಇವನ್ನ ನೀವೇನು ಮಾಡಬೇಕು, ಡಿಲೀಟ್ ಅಂದರೆ 0 ಹಾಕಬೇಕಲ್ಲಿ. ನೀವು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡುವಾಗ 0 ನಂಬರ್ ಕೊಟ್ಬಿಟ್ರೆ ಅವು ಡಿಲೀಟ್ ಆಗ್ತವೆ. ಯಾವ್ಯಾವ ನಿಮ್ಗೆ ಬೇಡಲ್ಲ ಅವಕ್ಕೆ 0 ನಂಬರ್ ಕೊಡಿ. ಇನ್ನು ಚಾಣಕ್ಯ ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿದ್ದಾರೆ, ಇರಲಿ, ಏನು ಪರವಾಗಿಲ್ಲ. ಇನ್ನು ನ್ಯೂ ಹಾರಿಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ನ್ಯೂ ಹಾರಿಝಾನ್ ಕಾಲೇಜೆಲ್ಲ ಇಷ್ಟು ದೂರ ರ್ಯಾಂಕ್ ಇದ್ದಾಗ ಸಿಗೋದಿಲ್ಲ, ಹೀಗಾಗಿ ಇರಲಿ, ಟಾಪ್ ಕಾಲೇಜ್ ಏನು ಪ್ರಾಬ್ಲಮ್ ಇಲ್ಲ. BMS ಯೂನಿವರ್ಸಿಟಿ ಹಾಕಿದ್ದಾರೆ, ಹೊಸ ಕಾಲೇಜ್ ಇದ್ದರೂ ಟಾಪ್ ಬ್ರ್ಯಾಂಡ್ ಇರೋ ಕಾಲೇಜು ಇರಲಿ. ಆಚಾರ್ಯ ಹಾಕಿದ್ದಾರೆ, ಇರಲಿ. ಆಚಾರ್ಯದಲ್ಲಿ ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕಿದ್ದಾರೆ, ಇರಲಿ. MUJ ಡಿಸೆಂಟ್ ಕಾಲೇಜ್ ಇವೆಲ್ಲ ಇರಲಿ. ಇನ್ನು MUJಯಲ್ಲಿ ಮೆಕ್ಯಾನಿಕಲ್ ಹಾಕಿದ್ದಾರೆ ನೋಡಿ, ಇವೆಲ್ಲನೇ ವಿಚಾರ ಮಾಡಬೇಕು. ಈಗ MUJಯಲ್ಲಿ ಮೆಕ್ಯಾನಿಕಲ್ ಹೋಗೋದು ವರ್ತ್ ಅಲ್ಲ ಅನಿಸುತ್ತೆ. ಇದನ್ನು ವಿಚಾರ ಮಾಡಿ, ಇದನ್ನು ಕೂಡ ನೀವು ಡಿಲೀಟ್ ಮಾಡ್ಬೋದು 0 ಕೊಟ್ಟು. ನಂತರ AMC ಕಾಲೇಜ್ ಹಾಕಿದ್ದಾರೆ, CS AIML ಹಾಕಿದ್ದಾರೆ AMC ಕಾಲೇಜಲ್ಲಿ, ಅದು ಇರಲಿ. ಇನ್ನು BGS ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ, ಇರಲಿ. ಮತ್ತು ನೋಡಿ, ಶೇಷಾದ್ರಿಪುರಂ ಇನ್ಸ್ಟಿಟ್ಯೂಟು ಮೈಸೂರಿನ ಕಾಲೇಜು AIML ಹಾಕಿದ್ದಾರೆ. ಇದು ಹೊಸ ಕಾಲೇಜು. ಇವರ ಒಂದು 69,000 ರ್ಯಾಂಕಿಗೆ ಒಳ್ಳೆಯ ಕಾಲೇಜಲ್ಲ, 1 ಲಕ್ಷದ ಮೇಲಿನವ್ರು ಹಾಕುವಂಥ ಕಾಲೇಜು. ಈ 24ನೇ ಆಪ್ಷನನ್ನು ನೀವು ಡಿಲೀಟ್ ಮಾಡಬೇಕು. ದಯವಿಟ್ಟು ಈ ವಿಡಿಯೋನ ಸರಿಯಾಗಿ ನೋಡಿ ಡಿಲೀಟ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ನೇರವಾಗಿ ಈ ವಿಡಿಯೋ ಮೂಲಕನೂ ಹೇಳ್ತಾ ಇದ್ದೀನಿ. ನಾನು ಅವ್ರ ಜೊತೆ ಖುದ್ದಾಗಿ ಮಾತಾಡ್ತೀನಿ, ಅದ್ರ ವಿಡಿಯೋದ ಮೂಲಕನೂ ಹೇಳ್ತಾ ಇದ್ದೀನಿ. ಇನ್ನು SIT ನೋಡಿ, ಟಾಪ್ ಕಾಲೇಜು. ಇಲ್ಲಿ ಯಾವುದೇ ಬ್ರ್ಯಾಂಚ್ ಹೋದರೂ ಕೂಡ ತುಂಬ ಒಳ್ಳೆಯ ಕಾಲೇಜು, ಇದು ಇರಲಿ. ಇನ್ನು SJC ಮೈಸೂರಿನ SJC ಟಾಪ್ ಕಾಲೇಜು, ಇಲ್ಲಿ ಇರಲಿ. ನೋಡಿ, ಇಂಥ ಟಾಪ್ ಕಾಲೇಜಲ್ಲಿ ಯಾವುದೇ ಬ್ರ್ಯಾಂಚ್ ಹೋದರೂ ಇರಲಿ, SJC ಇರಲಿ. ನೋಡಿ, ಶ್ರೀದೇವಿ ತುಮಕೂರು ಹಾಕಿಬಿಟ್ರು, ಇದು ಬೇಡ. 28ನೇ ಆಪ್ಷನ್ನ ಡಿಲೀಟ್ ಮಾಡ್ಕೊಳ್ಳಿ, ಶ್ರೀದೇವಿ ತುಮಕೂರು, ಇದನ್ನು ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ಇನ್ನು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ AIML ಹಾಕಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮೇನ್ ಬ್ರ್ಯಾಂಚ್ ಹಾಕಿದ್ದಾರೆ, ಇರಲಿ. ಡಿಸೆಂಟ್ ಕಾಲೇಜು, ಇವೆರಡು ಆಪ್ಷನ್ನು ಇರಲಿ ನಮಗೆ. ಇನ್ನು ಜೈನ್ ಕಾಲೇಜ್ ಹುಬ್ಳಿ ನೋಡಿ, ಜೈನ್ ಕಾಲೇಜ್ ಹುಬ್ಳಿ ತುಂಬ ಇದ್ರ ಕಾಲೇಜ್, ಅದೇನು ನಿಮಗೆ ಅಷ್ಟೊಂದು ವರ್ತ್ ಅಲ್ಲ ಅನಿಸುತ್ತೆ. ಏಕೆಂದರೆ ಇದು ಏನು 31, 32, 33 ಇವ್ಯಾವು ಬೇಡ. 31, 32, 33 ನಿಮ್ಮ ರ್ಯಾಂಕ್ ತುಂಬ ದೂರ ಇದ್ದರೆ ಹೋಗ್ಬೋದು ಅಂತ ಹೇಳ್ತಾ ಇದ್ದೆ. ಈಗ ನಿಮ್ಮ ರ್ಯಾಂಕಿಗೆ ಏನು ಇದು ಬೇಡ ಅಂತ ಹೇಳ್ತೀನಿ ನಾನೀಗ, ಈ ಜೈನ್ ಕಾಲೇಜು. ನಂತರ ಶ್ರೀನಿವಾಸ್ ಕಾಲೇಜ್ ನೋಡಿ, ತುಂಬ ಲೋ ಗ್ರೇಡ್ ಕಾಲೇಜ್ ಇವೆಲ್ಲ. ಶ್ರೀನಿವಾಸ್ ಕಾಲೇಜ್ ಬೇಡ ನೋಡಿ, ನಾನು ರ್ಯಾಂಕ್ ಪ್ರಕಾರ ಹೇಳ್ತಾ ಇದ್ದೀನಿ. ಇವೆಲ್ಲ ತುಂಬ ಲೋ ಗ್ರೇಡ್ ಕಾಲೇಜು, ಇವನ್ನೆಲ್ಲ ಬೇಡ. ಇನ್ನು ಸರ್ MUIT ನೋಡಿ, ಸರ್ MUIT ಕೂಡ ಒಂದು ತುಂಬ ಓಲ್ಡ್ ಕಾಲೇಜು. ಇಲ್ಲಿ AIML ಇರಲಿ, ಕಂಪ್ಯೂಟರ್ ಸೈನ್ಸ್ ಇರಲಿ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಕಾದರೆ ಬೇಡ ಅಂತ ಅನಿಸುತ್ತೆ, ಯಾಕಂದರೆ ಇತ್ತೀಚೆಗೆ ಪ್ಲೇಸ್ಮೆಂಟ್ ಎಲ್ಲ ಈ ಕಾಲೇಜಲ್ಲಿ ತುಂಬ ಕಡಿಮೆ ಆಗಿದ್ದಾವೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಡ ಅನಿಸುತ್ತೆ. ಇನ್ನು AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಬೇಡವೇ ಬೇಡ, ಇದು ತೆಗೀರಿ. ಇನ್ನು ನೆಕ್ಸ್ಟ್ ನೋಡಿ, ನಾನು ನೋಡಿ 39 ಹೇಳಿದೆ, 14 ನೋಡಿ ಹೇಳಿದೆ, ಅವೆರಡು ತೆಗೀರಿ ಅಂತ. ತುಂಬ ಲಕ್ಷ ಕೊಟ್ಟು ಕೆಲಸವನ್ನು ಮಾಡಬೇಕು ನೀವು. ಮತ್ತು AJ ಇನ್ಸ್ಟಿಟ್ಯೂಟ್ ನೋಡಿ, AJ ಇನ್ಸ್ಟಿಟ್ಯೂಟ್ ಹೇಳಿದೆ, ಮತ್ತು 39, 40 ಹೇಳಿದೆ ನಾನು ನಿಮಗೆ ತೆಗಿಲಿಕ್ಕೆ. 41 RVITM ಇರಲಿ, ಟಾಪ್ ಕಾಲೇಜಲ್ಲಿ ಬರುತ್ತೆ, ಇರಲಿ. PS ಯೂನಿವರ್ಸಿಟಿ ನೋಡಿ, ಇವೆಲ್ಲ ಟಾಪ್ ಕಾಲೇಜೆಲ್ಲ ತಂದು ಇಲ್ಲಿ ಹಾಕಿದ್ದಾರೆ, ಇರಲಿ. ಕೇಂಬ್ರಿಡ್ಜಲ್ಲಿ AIML ಹಾಕಿದ್ದಾರೆ, ಡಿಸೆಂಟ್ ಕಾಲೇಜು, ಇರಲಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ, ಇದು ಇರಲಿ. ಮತ್ತು ಕೇಂಬ್ರಿಡ್ಜ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹಾಕಿದ್ದಾರೆ, ಇದು ವಿಚಾರ ಮಾಡ್ಕೊಳ್ಳಿ, ಬೇಡ ಅನಿಸುತ್ತೆ. ಇನ್ನು BNMITಯಲ್ಲಿ AIML ಹಾಕಿದ್ದಾರೆ, ಇರಲಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ, ಇರಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಹೋಗ್ಬೋದು BNMITವರೆಗೆ, ಅದು ಕೂಡ ಟಾಪ್ ಕಾಲೇಜಲ್ಲಿ ಬರುತ್ತೆ, ಹೋಗ್ಬೋದು. ಇನ್ನು PS ಯೂನಿವರ್ಸಿಟಿ
ನೋಡಿ ಇವೆಲ್ಲ ಟಾಪ್ ಕಾಲೇಜು, ಇಲ್ಲೆಲ್ಲ ಹೋಗ್ಬೋದು. ಮೆಕ್ಯಾನಿಕಲ್ ಸಿಕ್ಕರೂ ಕೂಡ ಹೋಗ್ಬೋದು. ಇನ್ನು ರೇವಾ ಯೂನಿವರ್ಸಿಟಿ ನೋಡಿ, ರೇವಾ ಯೂನಿವರ್ಸಿಟಿಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಹಾಕಿದ್ದಾರೆ, ಇದು ಇರಲಿ. ಇನ್ನು ಒಮ್ಗಿಲೆ ನೋಡಿ, ಗುಬ್ಬಿಯ CIT ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಕಿದ್ದೀರಾ, ಇದು ಬೇಡ. ನಂತರ ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡೀಸೆಂಟ್ ಕಾಲೇಜು, AIML ಇರಲಿ, ಕಂಪ್ಯೂಟರ್ ಸೈನ್ಸ್ ಇರಲಿ, ಇನ್ಫಾರ್ಮೇಷನ್ ಸೈನ್ಸ್ ಇರಲಿ. ನೋಡಿ ನಾನು ಯಾವ್ಯಾವ ಇರಲಿ ಅನ್ನೋದನ್ನು ಲಕ್ಷ್ಯ ಕೊಟ್ಟು ನೋಡಿ. ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಡ ಅನಿಸುತ್ತೆ, ಇದು ಬೇಡ. ಇನ್ನು ನೋಡಿ ಇದು ಮಾತ್ರ ತುಂಬ ನೆನಪಿನಿಂದ ತೆಗೀರಿ, ಇದು ತುಂಬ ಲೋ ಗ್ರೇಡ್ ಕಾಲೇಜ್, ಇದು ಅಮೃತ ಕಾಲೇಜು. ಇದು 57 ತೆಗೀರಿ, 58 ತೆಗೀರಿ, 59 ತೆಗೀರಿ, 60 ತೆಗೀರಿ. ಇವನ್ನ 57, 58, 59, 60 ನೆನಪಿನಿಂದ ತೆಗೀರಿ. ಯಾಕಂದರೆ ಯಾವಾಗ ಲೋ ಗ್ರೇಡ್ ಕಾಲೇಜ್ ಇರ್ತವೆ ಅವೇ ಮೇಲಿಂದ ಏನೋ ಚೆಕ್ ಆಗ್ತಾ ಬರ್ತಾಗ ಅವೇ ಸಿಲೆಕ್ಟ್ ಆಗಿ ಅಲ್ಲೇ ಅಲಾಟ್ ಆಗಿಬಿಡುತ್ತೆ ನಿಮಗೆ. ಇವೇನು ನಾನು ತೆಗೀರಿ ಅಂತ ಹೇಳಿದಿಲ್ಲ, ಅವ್ನ ನೆನಪಿನಿಂದ ನೀವು ರಿಮೂವ್ ಮಾಡಬೇಕು. ಅಂದರೆ 0 ಕೊಟ್ಟು ರಿಮೂವ್ ಮಾಡಿಬಿಡಿ. ಈ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಲಿ, ಕಂಪ್ಯೂಟರ್ ಸೈನ್ಸ್ ಇರಲಿ, AIML ಇವು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸ್ ಇದೆಲ್ಲ ಇರಲಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಡ. ಇನ್ನು ನೋಡಿ ಡಾಕ್ಟರ್ ACS ಕಾಲೇಜ್ ನೋಡಿ, ಬೇಡ ಬೇಡ ಬೇಡ. ಈ ACS ಕಾಲೇಜ್ ಇವೆಲ್ಲ 1 ಲಕ್ಷ ಮೇಲೆ ಇದ್ದರೆ ಹೋಗುವಂಥ ಕಾಲೇಜು, ಇವೆಲ್ಲ ಬೇಡ. 66, 67, 68 ಇವನ್ನ ರಿಮೂವ್ ಮಾಡಿ. RVITM ಇರಲಿ. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ಬೆಳವಡಿ ನೋಡಿ, ಮೈಸೂರಿನಷ್ಟು ನೀವು ದೂರ ಹೋಗ್ತೀರಿ ಅಂತಂದರೆ ಸ್ವಲ್ಪ ಇದು ಅನಿಸುತ್ತೆ, ಇದು ಕೂಡ ನೀವು ರಿಮೂವ್ ಮಾಡಲಿಕ್ಕೆ ಅಡ್ಡಿಲ್ಲ, ಏನು ಅಷ್ಟೊಂದು ಟಾಪ್ ಕಾಲೇಜ್ ಏನಲ್ಲ. ಇನ್ನು RNSIT ನೋಡಿ, RNSIT ಟಾಪ್ ಕಾಲೇಜು, ಇದು ಇರಲಿ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ ಕಾಲೇಜು, ಇವನು ಮೆಕ್ಯಾನಿಕಲ್ ಸಿಕ್ಕರೂ ಕೂಡ ನಿಮಗೆ ಅದೃಷ್ಟ, ಇರಲಿ. RNSIT ಇರಲಿ. ನೋಡಿ ಅಕ್ಷಯ ಬೇಡ, 74 ಡಿಲೀಟ್ ಮಾಡಿ. ನೋಡಿ 75 ಅಕ್ಷಯ ಬೇಡ, ಡಿಲೀಟ್ ಮಾಡಿ. ಆಚಾರ್ಯ ಇರಲಿ. ರೇವಾ ಯೂನಿವರ್ಸಿಟಿ ಮೆಕ್ಯಾನಿಕಲ್ ಬೇಡ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ನಲ್ಲಿ ಬಯೋಟೆಕ್ನಾಲಜಿ ಕೂಡ ಮಾಡ್ಬೋದು, ತುಂಬ ಟಾಪ್ ಕಾಲೇಜು, ವಿಚಾರ ಮಾಡಿ. ಇನ್ನೇನು ತುಂಬ ನ್ಯಾರೋ ಬ್ರ್ಯಾಂಚ್ ಆಗುತ್ತೆ ಇದು. ಇವನ್ ಮೆಕ್ಯಾನಿಕಲ್ ಮಾಡ್ಬೋದು, ಬಯೋಟೆಕ್ನಾಲಜಿ ಸ್ವಲ್ಪ ವಿಚಾರ ಮಾಡಿ. ಆದರೆ ಕಾಲೇಜ್ ಮಾತ್ರ ತುಂಬ ಒಳ್ಳೆಯದಿದೆ. ಇನ್ನು ಡಾನ್ ಬಾಸ್ಕೋ ಕಂಪ್ಯೂಟರ್ ಸೈನ್ಸ್ ಇರಲಿ. AIDS ಇರಲಿ, ಗ್ಲೋಬಲ್ ಟೆಕ್ನಾಲಜಿಯಲ್ಲಿ ಅಕಾಡೆಮಿಯಲ್ಲಿ. ಇನ್ನು ಬೃಂದಾವನ್ ಕಾಲೇಜ್ ಬೇಡ ನೋಡಿ, ಬೃಂದಾವನ್ ಕಾಲೇಜ್ ಬೇಡವೇ ಬೇಡ, ಅದರಲ್ಲೂ ಮೆಕ್ಯಾನಿಕಲ್ ಹಾಕ್ಬಿಟ್ಟಿದ್ದಾರೆ ನೀವು, ಬೇಡವೇ ಬೇಡ. ಏನೇನು ನೋಡಿ ರಾಜೀವ್ ಗಾಂಧಿ ನೋಡಿ, ರಾಜೀವ್ ಗಾಂಧಿಯಲ್ಲಿ ಇಷ್ಟೊಂದು ಹಾಕ್ಕೊಂಡಿದ್ದೀರಿ, 82, 83 ಇವೆಲ್ಲ ಬೇಡ. 84, 85, 86 ನೋಡಿ, ಇವೆಲ್ಲ ತುಂಬ ಲೋ ಗ್ರೇಡ್ ಕಾಲೇಜು. ನಿಮ್ಮ ರ್ಯಾಂಕ್ ಏನಾದರೂ 1 ಲಕ್ಷದ ಮೇಲೆ ಇದ್ದರೆ ಹೋಗುವಂಥ ಕಾಲೇಜು. 85, 86 ನೋಡಿ, ಇವೆಲ್ಲ ಬೇಡ. ರಾಜೀವ್ ಗಾಂಧಿ ಏನು ಇನ್ಸ್ಟಿಟ್ಯೂಟ್ ಅದೆಲ್ಲ ಅವೆಲ್ಲ ತೆಗೀರಿ. CMR ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಕಂಪ್ಯೂಟರ್ ಸೈನ್ಸ್ ಹಾಕ್ಕೊಂಡಿದ್ದೀರಾ, ಇರಲಿ. ಇನ್ನು ಮಹಾರಾಜ ಇನ್ಸ್ಟಿಟ್ಯೂಟ್ ಮೈಸೂರು, ಇದು ಬೇಡ. ಆಮೇಲೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಇರಲಿ. ಬಯೋಟೆಕ್ನಾಲಜಿ ಹಾಕಿದರೆ ವಿಚಾರ ಮಾಡಿ ಹೋಗಿ, ತುಂಬ ನ್ಯಾರೋ ಬ್ರ್ಯಾಂಚು. ಇನ್ನು ಅಮಿಟಿ ಯೂನಿವರ್ಸಿಟಿ ನೋಡಿ, ಕಂಪ್ಯೂಟರ್ ಸೈನ್ಸ್ AIML ಹಾಕಿದ್ದೀರಾ, IoT ಹಾಕಿದ್ದೀರಾ, ಇದೆರಡು ಇರಲಿ. ಈ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇಂಥ ರೇರ್ ಬ್ರ್ಯಾಂಚ್ ಬೇಡ ನೋಡಿ, ಇವೆಲ್ಲ ತುಂಬ ಇನ್ನೂ ಡೆವಲಪ್ ಆಗಬೇಕು. 91, 92 ಇರಲಿ, 93 ಬೇಡ ನೋಡಿ. ಇವಾಗೆಲ್ಲ ಆಲ್ಮೋಸ್ಟ್ ನಿಮ್ಮ ರ್ಯಾಂಕಿಗೆ ಅಮಿಟಿ ಯೂನಿವರ್ಸಿಟಿ ಇವೆಲ್ಲ ಅಲಾಟ್ ಆಗುವಂಥ ಕಾಲೇಜೇ. ಮತ್ತು BTech ಇನ್ ಬಯೋಟೆಕ್ನಾಲಜಿ ಬೇಡ ಅಮಿಟಿಯಲ್ಲಿ. ಇನ್ನು ಪ್ರೆಸಿಡೆನ್ಸಿಯಲ್ಲಿ ಮೆಕ್ಯಾನಿಕಲ್ ಬೇಡವೇ ಬೇಡ, 94, 95 ಬೇಡ. ಮತ್ತು ನೋಡಿ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಇವೆಲ್ಲ ಯಾಕೆ ಹಾಕಿದ್ದೀರಿ ನಂಗೆ ಗೊತ್ತಾಗ್ತಾಯಿಲ್ಲ. 96 ಬೇಡ, 97 ಬೇಡ. ನಂತರದಲ್ಲಿ ನಿಮಗೆ PS ಯೂನಿವರ್ಸಿಟಿ ಮತ್ತು ಟಾಪ್ ಕಾಲೇಜ್ ಹಾಕಿದ್ದೀರಿ ನೋಡಿ. PS ಯೂನಿವರ್ಸಿಟಿ ತುಂಬ ಟಾಪ್ ಕಾಲೇಜು, ಇಲ್ಲಿ ಬೇಕಾದರೆ ಬಯೋಟೆಕ್ನಾಲಜಿ ಮಾಡ್ಬೋದು. ಇನ್ನು ರಾಜರಾಜೇಶ್ವರಿ ಕಾಲೇಜು ನೋಡಿ, ಡೀಸೆಂಟ್ ಕಾಲೇಜು, AIML ಇರಲಿ. ನೋಡಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಸ್ವಲ್ಪ ಇದಾಗ್ತದೆ, ಇಟ್ಕೋಬೋದು, ನಿಮ್ಮ ರ್ಯಾಂಕಿಗೆ ಓಕೆ ಇದೆ, ಬೇಡ ಅಂದರೆ ಡಿಲೀಟು ಮಾಡ್ಬೋದು. ಇನ್ನು ನೋಡಿ ನಿಮ್ಮೂರು ಬಂತಿಲ್ಲಿ, ನೀವು ರಾಯಚೂರವರು ಅಂತ ಹೇಳಿದ್ದೀನಿ. ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮ್ಮೂರಲ್ಲೇ ಇರೋದ್ರಿಂದ ನಿಮಗೆ ಆರಾಮಾಗಿ ಸಿಗುತ್ತೆ ಇದು. ಮತ್ತು ರ್ಯಾಂಕಿಂಗು ಅದೇನು ದೂರ ಇದೆ, ಇದು ಊರಲ್ಲಿ ಇರೋದ್ರಿಂದ ಅಲ್ಲೇ ಹೋಗ್ತೀರಾ, ಏನು ಜಾಸ್ತಿ ಖರ್ಚಾಗೋದಿಲ್ಲ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AIML ಹಾಕ್ಕೊಂಡಿದ್ದೀರಾ, ಇದು ಇರಲಿ. ಇನ್ನು ರಾಮಯ್ಯ ಯೂನಿವರ್ಸಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಇವೆಲ್ಲ
ರಾಮಯ್ಯ ಕಾಲೇಜು ಇರಲಿ. ಇನ್ನು ನವೋದಯ ಇನ್ಸ್ಟಿಟ್ಯೂಟ್ ನಿಮ್ಮೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು AIML ಎರಡೇ ಬ್ರ್ಯಾಂಚ್ ಇರಲಿ. ಇವ್ಯಾವು ಬೇಡ ಅಂತ ಅನ್ಸುತ್ತೆ ನನಗೆ. ನವೋದಯದಲ್ಲಿ ಅವೇ ಸಿಕ್ಬಿಡ್ತವೆ ನಿಮ್ಗೆ, ಇವ್ಯಾವು ಬೇಡವೇ ಬೇಡ. ಇನ್ನು ಪ್ರೆಸಿಡೆನ್ಸಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದೀರಾ, ಇರಲಿ. ನೋಡಿ, ಇನ್ನು ಮುಂದೆ ನಾನು ಹೇಳಿದ್ರೆ ನೀವು ಫಾಲೋ ಮಾಡಿಬಿಟ್ರೆ ಮುಂದೆ ನಾವು ಹೋಗೋದೇ ಬೇಡ. ನಿಮ್ಗೆ ಅಲ್ಲೇ ನವೋದಯದಲ್ಲೇ ಸಿಕ್ಬಿಡುತ್ತೆ, ಇಲ್ಲ ಅಲ್ಲಿ ಮೇಲಿನ ಯಾವುದಾದ್ರೂ ಆಪ್ಷನ್ಸ್ಗಳು ನಿಮ್ಗೆ ಆರಾಮಾಗಿ ಸಿಗ್ತವೆ. ಈ ಮುಂದೆ ನಾನೇನು ಈಗ ನಿಮಗೆ ಈ ಒಂದು 101ರವರೆಗೆ ನಿಮ್ಗೆ ಹೇಳಿದೆ. 101ರವರೆಗೆ ಇಷ್ಟು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ, ನಿಮ್ಗೇನಾದರೂ ಡೌಟ್ ಆಗಿದ್ದರೆ ಮತ್ತೊಮ್ಮೆ ವಿಡಿಯೋ ನೋಡಿ ನನಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ನೀವು ಏನು ಎಲ್ಲ ಅದು ಯಾವಾಗ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡ್ತಾರಲ್ಲ, ಮಾಡಲಿಕ್ಕೆ ಬಿಡ್ತಾರಲ್ಲ, ಆವಾಗ ಎಲ್ಲ ರೀಅರೇಂಜ್ ಮಾಡಿ ಅವನ್ನು ಡಿಲೀಟ್ ಮಾಡಿ ಮತ್ತೆ ನನಗೆ ನಿಮ್ಮ ಈ ಆಪ್ಷನ್ ಎಂಟ್ರಿ ಲಿಸ್ಟನ್ನು ವಾಟ್ಸಪ್ ಮಾಡಿ ನಾನು ನೋಡಿ ಹೇಳ್ತೀನಿ. ಯಾಕಂದರೆ ಅದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ನೊಳಗೆ ನಾವು ಏನಾದರೂ ಇದು ಮಾಡಿದರೆ ಇಟ್ಕೋಬೋದು. ಇವು ನಂತರದ ಕಾಲೇಜುಗಳನ್ನು ಏನು ಮಾಡೋದು ಸರ್ ಅಂತ ನೀವು ಕೇಳ್ಬೋದು. ಇವೆಲ್ಲ ಹೀಗೆ ಇರಲಿ, ಇವೇನು ನಿಮಗೆ ಹಾರ್ಮ್ ಮಾಡೋದಿಲ್ಲ. ನೋಡಿ, ಈಗ ಏನು ಕಂಪ್ಯೂಟರ್ ಚೆಕ್ ಮಾಡುತ್ತಲ್ಲ, ಮೇಲಿಂದ ಚೆಕ್ ಮಾಡುತ್ತೆ. ಹೀಗಾಗಿ ಮೇಲಿಂದ ಚೆಕ್ ಮಾಡೋದ್ರಿಂದ ನಮ್ಗೆ ಇಲ್ಲೇ ಎಲ್ಲಾದರೂ ಸಿಕ್ಬಿಡ್ತಾವೆ. ನಿಮಗೆ ಇಷ್ಟೊಂದೆಲ್ಲ ಆಪ್ಷನ್ಸ್ ಹೇಳಿದ್ದೀನಲ್ಲ, ನಿಮಗೆ ಡೇಂಜರಸ್ ಆಪ್ಷನ್ಗಳನ್ನೆಲ್ಲ ನಾನು ತೆಗಿಲಿಕ್ಕೆ ಹೇಳಿದ್ದೀನಿ. ಇಲ್ಲೇ ಯಾವುದಾದ್ರೂ ಒಂದು ನಿಮಗೆ ಸಿಕ್ಬಿಡುತ್ತೆ. ಅಮಿಟಿ ಯೂನಿವರ್ಸಿಟಿ ಇವೆಲ್ಲ ತುಂಬ ದೂರ ಹೋಗ್ತವೆ. ಪ್ರೆಸಿಡೆನ್ಸಿ, ಅಲಯನ್ಸು, ಇಲ್ಲೆಲ್ಲ ನಿಮಗೆ CMR ಎಲ್ಲೋ ಒಂದು ಕಡೆ ನಿಮಗೆ ಅಲಾಟ್ ಆಗೇ ಬಿಡುತ್ತೆ. ನಾನು ಏನು ಈ ಲೋ ಕಾಲೇಜುಗಳನ್ನು ಹೇಳಿದ್ನಿಲ್ಲ, ಅವನ್ನ ಮತ್ತೊಮ್ಮೆ ನೋಡಿಕೊಂಡು ನಿಮಗೆ ಏನಾದರೂ ಕನ್ಫ್ಯೂಸ್ ಆದರೆ ನನಗೆ ಕಾಲ್ ಮಾಡಿ ಕೇಳಿ, ಅವನ್ನೆಲ್ಲ ತೆಗೀರಿ. ಯಾವಾಗ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋಕ್ಕೆ ಬಿಡ್ತಾರಲ್ಲ, ಆವಾಗ ಅವನ್ನೆಲ್ಲ ನೆನಪಿನಿಂದ ಡಿಲೀಟ್ ಮಾಡಿ, ಡಿಲೀಟ್ ಮಾಡಿದ್ದ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಮತ್ತೆ ನನಗೆ ಕಳಿಸಿ. ಏನಾದರೂ ಎಕ್ಸ್ಟ್ರಾ ಇದು ಮಾಡೋದಿದ್ದರೆ ಕೂಡ ನಿಮಗೆ ಅಡ್ವೈಸ್ ಮಾಡ್ತೀನಿ. ಒಂದು ನಿಮ್ಮ ರ್ಯಾಂಕಿಗೆ ಒಂದು ಒಳ್ಳೆಯ ಕಾಲೇಜನ್ನು ನೀವು ಪಡೆದುಕೋಬೇಕನ್ನೋದು ಇಲ್ಲಿ ನನ್ನ ಉದ್ದೇಶ. ಯಾರಿಗಾದರೂ ಇದೇ ರೀತಿ ಸಮಸ್ಯೆ ಆಗಿದ್ದರೆ ನೀವು 500 ಪೇ ಮಾಡಿ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಕಳಿಸಿ ನೀವು ಇದನ್ನು ಮಾಡ್ಕೋಬೋದು. ಈಗ ಜಾಸ್ತಿ ಸಮಯ ಇಲ್ಲ, ಯಾಕಂದರೆ ಈಗ ಆಲ್ರೆಡಿ ನೀವು ಏನಾದರೂ ಚಾಯ್ಸ್ 2 ಒತ್ತಿದ್ರೆ ಕೂಡ ನಿಮ್ಗೆ ಏನಾದರೂ ನಾವು ಈಗ ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಮತ್ತೆ ಈ ವರ್ಷ ಅದು ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಮತ್ತೆ ಲಾಗಿನ್ ಆಗಿ ಚಾಯ್ಸ್ 2 ಬಿಟ್ಟು ಚಾಯ್ಸ್ 3 ತೆಗೆದುಕೊಂಡು ಮುಂದೆ ನಿಮಗೆ ಏನೋ ಆಪ್ಷನ್ ಎಂಟ್ರಿ ಇದನ್ನು ಮಾಡ್ಕೋಬೋದು. ಮೇನ್ ಅಂದರೆ ನಿಮ್ಗೆ ಹಾಗೇನಾದರೂ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಚಾಯ್ಸ್ 3 ತೆಗೆದುಕೊಳ್ಳಿ, ಅದು ಇಂಪಾರ್ಟೆಂಟು. ಈಗೇನು ನಾಳೆ ಏನು ಲಾಸ್ಟ್ ಡೇಟ್ ಇದೆ, ಅದರೊಳಗಾಗಿ ನೀವು ಲಾಗಿನ್ ಆಗಿ ಚಾಯ್ಸ್ 3ಯನ್ನು ತೊಗೋಬೇಕು. ಯಾರಿನ್ನೂ ನಾವು ಸರಿಯಾಗಿ ವಿಚಾರ ಮಾಡಿಲ್ಲ, ನಾವು ಇದೇ ರೀತಿ ಮಿಸ್ಟೇಕ್ ಮಾಡಿ ಚಾಯ್ಸ್ 2 ತೆಗೆದುಕೊಂಡಿದ್ದೀವಿ, ಮೇಲೆಲ್ಲ ತುಂಬ ಟಾಪ್ ಕಾಲೇಜ್ ಇದ್ದಾವೆ, ಅವು ಸಿಗೋದಿಲ್ಲ. ನಮಗೆ ಸಿಕ್ಕಿರೋ ಕಾಲೇಜು ತುಂಬ ಲೋ ಕಾಲೇಜ್ ಸಿಕ್ಕಿದೆ. ಹಾಗೇನಾದರೂ ಪ್ರಾಬ್ಲಮ್ ಇದ್ದವರು ಹೀಗೆ ವಿಚಾರ ಮಾಡಿ ಚಾಯ್ಸನ್ನು ತೆಗೆದುಕೊಳ್ಳಿ. ಚಾಯ್ಸ್ 3 ತೆಗೆದುಕೊಂಡ್ರೆ ಎಲ್ಲ ಆಪ್ಷನ್ಸು ಬರ್ತವೆ. ಅವಾಗ ನಿಮಗೆ ಕೆಳಗಡೆ ಎಲ್ಲ ಉತ್ತಮ ಆಪ್ಷನ್ ಇದ್ವಂದರೆ ಅವೆಲ್ಲ ಬರ್ತವೆ. ಅವಾಗ ನಿಮಗೆ ರೀಅರೇಂಜ್ ಮಾಡೋಕ್ಕೆ ಕೊಟ್ಟಾಗ ರೀಅರೇಂಜ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ.